ನಮಸ್ಕಾರ ವೀಕ್ಷಕರೇ, SLV ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮ್ಮ 12 ರಾಶಿಗಳ ಈ ವಾರದ ರಾಶಿಫಲ ಹೇಗಿದೆ ಅಂತ ತಿಳಿಸಿಕೊಡಲು ಹಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಲು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಾರ ಭವಿಷ್ಯದ ಗುರುಗಳಾದಂತಹ ಜ್ಯೋತಿಷ್ಯ ಭಾಸ್ಕರ ವೇದಮೂರ್ತಿ ವಿದ್ವಾನ್ ಶ್ರೀ ಗಂಗಾಧರಯ್ಯ ಸ್ವಾಮಿ ಗುರುಜಿಯವರು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ನಮಸ್ತೆ. ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಗುರುಜಿ. ಸರಿ ಗುರುಜಿ, ಮೇಷ ರಾಶಿಯಿಂದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಮೇಷರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಸ್ವಂತ ವ್ಯಾಪಾರ ಉದ್ಯೋಗ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರಿ ಅಂದರೆ ಈ ವಾರ ಪ್ರಾರಂಭ ಮಾಡೋದ್ರಿಂದ ಬಹಳಷ್ಟು ಉತ್ತಮ ಶುಭ ಫಲವನ್ನು ಪಡ್ಕೊತೀರಿ. ಇನ್ನು ಸಂತಾನ ಪ್ರಾಪ್ತಿಯಾಗಿ ಆಸ್ಪತ್ರೆ ತೋರಿಸ್ತಕ್ಕಂಥವ್ರು, ಮದುವೆಯಾಗಿ 5 ವರ್ಷ 10 ವರ್ಷ ಆಯಿತು, ನಮಗೆ ಸಂತಾನ ಆಗಿಲ್ಲ, ನಮಗೆ ಮಕ್ಕಳೇ ಆಗದೇ ಇರತಕ್ಕಂಥ ಪರಿಸ್ಥಿತಿ ಐತೆ ಅಂತ ತಿಳ್ಕೊಂಡು ಭಾಳ ಜನ ಒದ್ದಾಡಕತ್ತಿರಲ್ಲ, ಅವರೆಲ್ಲ ಆಸ್ಪತ್ರೆಗೆ ತೋರಿಸುವಂಥ ವ್ಯಕ್ತಿಗಳಿಗೆ ಈ ವಾರ ಗರ್ಭ ಧರಿಸುವಂಥ ಸಾಧ್ಯತೆ ಉಂಟು. ಹಾಗೆ ಸಾಮಾನ್ಯ ಜನರಲ್ಲಿ ಸಾಮಾನ್ಯವಾಗಿ ಬೆಳೆಯುವಂಥ ನಿಮ್ಮನ್ನು ಗುರುತಿಸಿ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಸಹೋದರ ಸಹೋದರಿಯರು ಅಥವಾ ಸಹೋದ್ಯೋಗಿಗಳು ಗುರುತಿಸಿ ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಗೌರವವನ್ನು ಸಹ ನೀಡತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೀರ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ದಿನ ಅಂದ್ರೆ ಸಹ ತಪ್ಪಾಗಲಿಕ್ಕಿಲ್ಲ. ಒಂದು ಕನಸು, ಒಂದು ಆಸೆ ಏನಾದರೂ ಕಟ್ಟಿಕೊಂಡಿರ್ತೀರಲ್ಲ, ಮನೆ ವಿಚಾರಕ್ಕನೋ ಅಥವಾ ಮನೆ ಮುಗಿಬೇಕು, ಮನೆ ಹಾಯ ಹಾಕಿ ಬೇಗ ಮನೆ ತಯಾರು ಮಾಡಿ ಉತ್ತಮವಾಗಿರ್ತಕ್ಕಂಥ ಸಮಯದಲ್ಲಿ ಗೃಹ ಪ್ರವೇಶ ಮಾಡಬೇಕಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಮಂಗಳವಾರ ಗುರುವಾರ ಶುಭ ದಿನಗಳಾದರೆ ರವಿವಾರ ಘಾತವಾರ. ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ದೇಹದಲ್ಲಿ ಆಲಸ್ಯತನ ಸೋಮಾರಿತನ ಈ ವಾರ ನಿಮ್ಮ ಮನಸ್ಸಲ್ಲಿ ಮೂಡುವಂಥದ್ದಾಗ್ತದೆ. ಗೊತ್ತಿದ್ದೋ ಗೊತ್ತಿರಲಾರ್ದು ಮೂರ್ಖತನದಿಂದ ವರ್ತಿಸಿದ್ರಿ ಅಂದರೆ ಅಗೌರವ ಉಂಟಾಗ್ತಕ್ಕಂಥದ್ದಾಗ್ತದೆ. ಒಂದು ಸಣ್ಣ ವಿಷಯವನ್ನು ಬಹಳ ದೀರ್ಘವಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಆಫೀಸ್ನಲ್ಲಿ ನೀವು ಹೇಳಿದ ಕೆಲಸಗಳು ಒಂದು ಟೈಮ್ ಆಗ್ತದೆ, ಒಂದು ಟೈಮ್ ಆಗದೇ ಇರತಕ್ಕಂಥದ್ದಾಗಿರ್ತದೆ. ನಾವು ಹೇಳಿದ ಟೈಮ್ ಆಗಿಲ್ಲ ಅಂತ ಇಟ್ಕೊಂಡು ಸಿಟ್ಟಿಗೆದ್ದು ಮೇಲಾಧಿಕಾರಿಗಳನ್ನ ಬೇಯುವಂಥದ್ದು, ಅಥವಾ ಅದರ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಬೇಯುವಂಥದ್ದು, ಅಥವಾ ನನಗೇನು ಬೆಲೆ ಇಲ್ವಾ, ಇಲ್ಲಿ ನಂದೇ ಆಗಿರ್ತಕ್ಕಂಥ ಗೌರವ ಐತಿ, ನನ್ನ ಗೌರವಕ್ಕೆ ಬೆಲೆ ಇಲ್ವಾ ಅಂತ ತಿಳ್ಕೊಂಡು ಬೇದಾಡ್ತಕ್ಕಂಥ ಸಾಧ್ಯತೆ ಉಂಟು. ಬೇಯೋದ್ರಿಂದ ನಿಮ್ಮ ಗೌರವಕ್ಕೆ ಧಕ್ಕಿನೇ ವಿನಃ ನಿಮ್ಮ ಕೆಲಸಗಳು ಯಾವುದೂ ಆಗೋಂಗಿಲ್ಲ. ಗೌಪ್ಯತೆಯಿಂದ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮತನದಿಂದ ಅದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ. ಅವರಿಗೆ ಬಲವಂತವಾಗಿ ಬೇಯುವಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಹಣಕ್ಕೆ ಈ ವಾರ ಕುತ್ತು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಬುಧವಾರ ಶುಕ್ರವಾರ ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ಉತ್ತರ ದಿಕ್ಕಿಗೆ ಹರಿಯುವಂಥ ನೀರಿನೊಳಗಡೆ ತೆಂಗಿನಕಾಯಿಯನ್ನು ಮತ್ತು ವಿಳೆದೆಲೆ ಅಡಿಕೆಯನ್ನು ತೇಲ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚುತ್ತ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಈ ವಾರ ನಿಮ್ಮ ಮನೆ ಸ್ತ್ರೀಯಿಂದನೇ ಕೆಲವು ಸಂದರ್ಭದಲ್ಲಿ ನಿಮಗೆ ಆಪತ್ತು ಒದಗುವಂಥ ಸಾಧ್ಯತೆ ಉಂಟಾಗ್ತದೆ. ಮಾತಿನಲ್ಲಿ ಹಿಡಿತ ಇರೋಂಗಿಲ್ಲ. ನಿಮ್ಮ ಸ್ತ್ರೀ ಜೊತೆ ಅಥವಾ ನಿಮ್ಮ ಮನೆ ಹೆಂಡತಿ ಅಥವಾ ಅಕ್ಕಂಗಿರ ಜೊತೆ ಜಗಳ ಆಡ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಇನ್ನು ವಾಹನ ಸವಾರದಾರ ಮಾಡುವಂಥವ್ರು ಎಚ್ಚರಿಕೆಯಿಂದ ವಾಹನ ಸವಾರಿ ಮಾಡುವಂಥದ್ದು ಮರಿಬೇಡಿ. ಸಿಟ್ಟನ್ನು ಕೋಪವನ್ನು ಈ ವಾರ ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಪ್ಪಿತಪ್ಪಿ ಕೋಪದ ಬರದಲ್ಲಿ ಏನಾದರೂ ಬೇಯ್ದ್ರಿ ಅಂದರೆ ನಂತರ ತಿದ್ದುಕೊಳ್ಳೋಕ್ಕಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಆಮೇಲೆ ಬೇಯುವಂಥದ್ದು ಬೇಯ್ದು ಬಿಡ್ತೀನಿ, ಆಮೇಲೆ ಬೇಯಬಾರ್ದಾಗಿತ್ತು, ಬೇಯ್ದೆ ಅನ್ಬಾರ್ದಾಗಿತ್ತು ಅಂದೆ ಅನ್ನುವಂಥ ಮನಸ್ಸಿನ ಸ್ಥಿತಿ ಸಹ ನಿರ್ಮಾಣ ಆಗುವಂಥದ್ದಾಗಿರ್ತದೆ. ಇನ್ನು ವಿಶೇಷವಾಗಿ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಕ್ಕಂಥದ್ದು, ಹೀಟ್ ಜಾಸ್ತಿ ಆಗಿ ಆರೋಗ್ಯದ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಬುಧವಾರ ಶುಕ್ರವಾರ ಭಾನುವಾರಗಳು ಶುಭ ದಿನಗಳಾದರೆ ಸೋಮವಾರ ಘಾತವಾರ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಮಿಥುನ ರಾಶಿಯವರು ಬುಧವಾರದ ದಿವಸ ನೀವು ಕನ್ನಿಕಾದುರ್ಗ ಪರಮೇಶ್ವರಿಯ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ದುಡುಕಿನ ನಿರ್ಧಾರ ಈ ವಾರ ಒಳ್ಳೆಯದಲ್ಲ. ಅವಿವಾಹಿತರಿಗೆ ವಿವಾಹದ ಭಾಗ್ಯ ಸಹ ಈ ವಾರ ಕೂಡಿ ಬರುವಂಥ ಸಾಧ್ಯತೆ ಉಂಟಾಗ್ತದೆ. ಇನ್ನು ಕೃಷಿಕರ ಮನೆಯಲ್ಲಿ, ವಿಶೇಷವಾಗಿ ರೈತಾಪಿ ವರ್ಗದವರ ಮನೆಯಲ್ಲಿ
ಶುಭ ಶೋಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗಿರ್ತದೆ. ಮಕ್ಕಳುಗಳಿಗೆ ಮದುವೆಯ ಭಾಗ್ಯ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಈ ವಾರ ಉಂಟು. ಧಾರ್ಮಿಕ ಮುಖಂಡರಿಗೆ ಹೆಚ್ಚು ಧಾರ್ಮಿಕ ಕಾರ್ಯದಲ್ಲಿ ಮನಸ್ಸು ವಾಲಿ ಶುಭ ಸಮಾರಂಭಗಳು, ಜಾತ್ರೆ, ಉತ್ಸವಗಳನ್ನು ಮಾಡತಕ್ಕಂಥ ಸಾಧ್ಯತೆ ಜಾಸ್ತಿ. ಇನ್ನು ಅಲಂಕಾರಿಕ ವಸ್ತುಗಳ ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತೀರಿ. ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಈ ಸ್ಟೇಷನರಿ ಅಂಗಡಿ ಅಥವಾ ಕಿರಾಣಿ ಅಂಗಡಿ ಬಹಳಷ್ಟು ಉತ್ತಮ ಧನಲಾಭ ತಂದು ಕೊಡುವಂಥ ಸಾಧ್ಯತೆ ಈ ವಾರ ಉಂಟು. ಸೋಮವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ಬುಧವಾರ ಘಾತವಾರ. ಸಿಂಹ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಆತುರದ ನಿರ್ಧಾರದಿಂದ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು ಜರುಗುವಂತಹ ಸಾಧ್ಯತೆ ಇರ್ತದೆ, ಜಾಗ್ರತೆ ಇರಲಿ. ಇನ್ನು ಉತ್ಸಾಹ ಕುಗ್ಗುವಂತಹ ಸಾಧ್ಯತೆ ಇರ್ತದೆ. ಪತಿ ಪತ್ನಿಯರಲ್ಲಿ ಸಣ್ಣ ಪುಟ್ಟ ಕದನಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ನೆರೆಹೊರೆಯವರ ಕಿರಿಕಿರಿಯಿಂದ ಕುಟುಂಬದಲ್ಲಿ ನೆಮ್ಮದಿ ಕಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ. ಇನ್ನು ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಕ್ಕಂಥದ್ದು. ಇನ್ನು ಬಹಳಷ್ಟು ದಣಿ ಉಂಟಾಗಿ ದೇಹದಲ್ಲಿ ಕೈ ಕಾಲು ನೋವು ಅಥವಾ ತೆಲ್ನೋವು ಬರ್ತಕ್ಕಂಥ ಸಾಧ್ಯತೆ ಉಂಟು. ದುಷ್ಟ ಜನರಿಂದ, ವಿರೋಧಿಗಳ ಜನರಿಂದ ಅಥವಾ ಶತ್ರುಗಳಿಂದ ದೂರ ಇದ್ದಷ್ಟು ಈ ವಾರ ಒಳ್ಳೆಯದು. ವಿದ್ಯಾರ್ಥಿಗಳ ಮನಸ್ಸು ಓದಿನ ಕಡೆ ಸೀಮಿತ ಆಗದೆ ಮೊಬೈಲು, ಟಿವಿ, ಮತ್ತೊಂದು ಮಗದೊಂದು ಚಂಚಲತೆಯಿಂದ ಕೂಡಿರ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಸಿಂಹ ರಾಶಿಯವರು ಗೋಮತಿ ಚಕ್ರವನ್ನು ತೆಗೆದುಕೊಂಡು ಬಂದು ಅದನ್ನ ಒಂದು ತಟ್ಟೆಯೊಳಗಡೆ ನೀರನ್ನು ಹಾಕಿ, ನೀರಿನ ಮಧ್ಯೆಯಲ್ಲಿ ಹಾಕಿ ಆ ಗೋಮತಿ ಚಕ್ರವನ್ನು ಪೂಜೆ ಮಾಡಿ ಆ ನೀರನ್ನು ನೀವು ಸ್ನಾನ ಮಾಡುವಂಥ ನೀರಿನ ಜೊತೆ ಬೆರೆಸಿ ಸ್ನಾನ ಮಾಡುವುದರಿಂದ ಬಂದಿರತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕನ್ಯಾ ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಧನಲಾಭ ಈ ವಾರ ಆಗೋಂಗಿಲ್ಲ. ಪರಸ್ತ್ರೀಯಿಂದ ಅಪಮಾನಕ್ಕೊಳಗಾಗ್ತೀರಿ ಅಥವಾ ಪರಪುರುಷನಿಂದ ನೀವು ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಜಾಗ್ರತೆ ಇರಲಿ. ಇನ್ನು ಹೀಯಾಳಿಸಿ ಮಾತಾಡುವಂಥವರಿಂದ ದೂರ ಇದ್ದಷ್ಟು ಒಳ್ಳೆಯದು. ನಿಮಗೆ ಗೊತ್ತಿಲ್ಲದೆ ನಿಮ್ಮವರೇ ನಿಮ್ಮ ಶತ್ರುಗಳಾಗಿ ಕಾಡುವಂಥ ಸಾಧ್ಯತೆ ಜಾಸ್ತಿ. ಇನ್ನು ದೇಹದಲ್ಲಿ ಕೆಲವು ಆಲೋಚನೆಗಳು ಸಕಾರಾತ್ಮಕವಾಗಿಯೂ ಬರ್ತವೆ, ಕೆಲವು ಆಲೋಚನೆಗಳು ಅದರ ತದ್ದು ವಿರುದ್ಧ ಬರುತ್ತವೆ. ಆದರೆ ಈ ವಾರ ಹೆಚ್ಚು ವಿರುದ್ಧದ ಬರ್ತಕ್ಕಂಥದ್ದೇ ಜಾಸ್ತಿ. ಯಾವುದೋ ಒಂದು ಸಣ್ಣ ವಿಚಾರ ತಗೊಂತ್ರಿ, ತಲೆಯೊಳಗೆ ಹಾಕ್ಕೊಂತ್ರಿ, ಅದು ತಲೆಯೊಳಗೆ ಭಾಳ ಆಲೋಚನೆ ಮಾಡಿ 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 ಕೆಟ್ಟ ವಿಚಾರಕ್ಕೆ, ಕೆಟ್ಟ ನಿರ್ಧಾರಕ್ಕೆ ಕೈ ಇಡುವಂಥ ಸಾಧ್ಯತೆ ಜಾಸ್ತಿ ಆಗ್ತದೆ ಈ ವಾರ. ಜಾಗ್ರತೆ ಇರತಕ್ಕಂಥದ್ದು ಮರಿಬೇಡಿ. ವಿವಾಹಕ್ಕೆ ತಂಟೆ ತಕರಾರುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಿಶ್ಚಯ ಆಗಿರ್ತಕ್ಕಂಥ ವಧುವರರು ಫೋನ್ನಲ್ಲಿ ಮಾತಾಡುವಾಗ ಅಥವಾ ಪರಸ್ಪರ ಭೇಟಿ ಆಗುವಾಗ ಬಹಳಷ್ಟು ಜಾಗ್ರತೆ ಇರಲಿ. ನಿಮ್ಮ ಮದುವೆ ಫಿಕ್ಸ್ ಆಗಿದ್ರು ಸಹ ಈ ವಾರ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಯಿಂದ ವಿಚ್ಛೇದನ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರು ಮರಿಬೇಡಿ. ರಕ್ತ ಸಂಬಂಧಿತ ಕಾಯಿಲೆಯಿಂದ ಬಳಲುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಊಟ ಮಾಡುವಂಥದ್ರಲ್ಲಿ ಮನೆ ಆಹಾರ ಒಳ್ಳೆಯದು. ಹೋಟೆಲ್ ಅಥವಾ ಬೇರೆ ಕಡೆ ಆಹಾರ ಆರೋಗ್ಯಕ್ಕೆ ಈ ವಾರ ಒಳ್ಳೆಯದಲ್ಲ. ಬುಧವಾರ, ಶುಕ್ರವಾರ, ಭಾನುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ 5 ಜನ ಮುತ್ತೈದೆಯರಿಗೆ ಮಂಗಳ ದ್ರವ್ಯವಾಗಿರ್ತಕ್ಕಂಥ ಸಾಮಾನುಗಳು ಅಂದರೆ ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟವರಿಂದ ಆಶೀರ್ವಾದ ಪಡ್ಕೊಂಡ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ದಿಟ್ಟ ನಿರ್ಧಾರ ನಿಮ್ಮನ್ನೇ ಬದಲು ಮಾಡಿಬಿಡ್ತದೆ ಈ ವಾರ. ಪರಸ್ಥಳದಲ್ಲಿ ಉದ್ಯೋಗಕ್ಕಾಗಿ ಹೋಗಿದ್ರಿ ಅಂದ್ರೆ ಖಂಡಿತವಾಗಿ ಈ ವಾರ ನಿಮ್ಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂಥದ್ದು ಆಗ್ತದೆ. ನಿಮ್ಮ ಸ್ನೇಹಿತರ ಸಹಕಾರದಿಂದ ನೀವು ಅಂದುಕೊಂಡಿರ್ತಕ್ಕಂಥ ದೊಡ್ಡ ಕಾರ್ಯವನ್ನು ಮುಟ್ಟತಕ್ಕಂಥ ಸಾಧ್ಯತೆ ಉಂಟು. ಇನ್ನು ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಸಹ ಈ ವಾರ ಕಂಡುಕೊಳ್ಳುವಂಥವ್ರು ಆಗ್ತೀರಿ. ಯಾವುದೋ ಒಂದು ಸಮಸ್ಯೆ ಬಂದಿರ್ತದೆ, ಯಾರ ಮುಂದೆ ಹೇಳಿಕೊಳ್ಳೋಕ್ಕಾಗದೇ ಇರತಕ್ಕಂಥ ಸಮಸ್ಯೆಗಳಿಗೆ ಈ ವಾರ ಪರಿಹಾರ ಕಂಡುಕೊಳ್ಳುವಂಥ ಸಾಧ್ಯತೆ ಉಂಟು. ಇನ್ನು ನಿಸ್ವಾರ್ಥ ಸೇವೆಯಿಂದ ಗೌರವ ಪ್ರಾಪ್ತಿಯಾಗ್ತದೆ. ಸಮಾಜದ ಕೆಲಸದಲ್ಲಿ, ಸಾಮಾಜಿಕ ಕೆಲಸದಲ್ಲಿ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗಿರ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಗುರುವಾರ ಘಾತವಾರ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನೌಕರಿದಾರರಿಗೆ ಇಚ್ಛಿತವಾಗಿರ್ತಕ್ಕಂಥ ಸ್ಥಳಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಪೊಲೀಸ್ ಇಲಾಖೆ ಅಥವಾ ಕಂದಾಯ ಇಲಾಖೆ ಅಥವಾ ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಮೇಲ್ದರ್ಜೆ ಯೋಗ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ.
ಇನ್ನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ನಿಮ್ಮ ವಿಚಾರ ಈ ವಾರ ಬಗೆಹರಿಯುವಂತ ಸಾಧ್ಯತೆ ಇರ್ತದೆ. ಸರ್ಕಾರಿ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನೀವು ಮಾಡಿರ್ತಕ್ಕಂಥ ಕೆಲಸವನ್ನ ಗುರುತಿಸಿ ಮೇಲಾಧಿಕಾರಿಗಳು ನಿಮ್ಮ ಇಚ್ಛಿತವಾಗಿರ್ತಕ್ಕಂಥ ಸ್ಥಳಕ್ಕೆ ವರ್ಗಾವಣೆ ಮಾಡೋದಲ್ಲದೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಆ ಕೆಲಸದಲ್ಲಿ ಆ ಆಫೀಸ್ಗಳಲ್ಲಿ ಪ್ರಾಪ್ತಿಯಾಗುವಂತದ್ದಾಗಿರ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಈ ವಾರ ಅದ್ವಿತೀಯವಾಗಿರ್ತಕ್ಕಂಥ ಯೋಗ. ನೀವೆಲ್ಲಿ ಜನಪರ ಕೆಲಸ ಮಾಡಕ್ ಹೋಗ್ತೀರಿ, ನೀವೆಲ್ಲಿ ಜನರ ಪರ ನಿಲ್ತೀರಿ, ಅಲ್ಲಿ ಎಲ್ಲ ಜನರು ನಿಮ್ಮಿಂದಿರ್ತದೆ. ನೀವೇನೇ ಮಾಡಿದ್ರೆ ಯಶಸ್ವಿಯನ್ನ ಕಾಣುವಂತವರಾಗಿರ್ತೀರಿ. ಇನ್ನು ಚಿತ್ರ ನಟ ನಟಿಯರಿಗೆ ಒಳ್ಳೆಯ ಹೆಸರು ಸಹ ಈ ವಾರ ಬರ್ತಕ್ಕಂಥ ಸಾಧ್ಯತೆ ಉಂಟು. ಭಾನುವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದ್ರೆ ಶನಿವಾರ ಘಾತವಾರ. ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಕೆಲವಾರು ಜೀವನದಲ್ಲಿ ತಪ್ಪು ನಿರ್ಧಾರಗಳು ತೆಗೆದುಕೊಂಡಿದ್ರೆ ಈ ವಾರ ನಿಮ್ಮನ್ನ ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಜಾಗೃತಿಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ತಾಳ್ಮೆ, ಸಹನೆ ಈ ವಾರ ಬಹಳಷ್ಟು ಒಳ್ಳೆಯದು. ಕುಟುಂಬದಲ್ಲಿ ರಹಸ್ಯವಾಗಿರ್ತಕ್ಕಂಥ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಯಾವುದಾದ್ರೂ ವಿಷಯವನ್ನ ಮುಚ್ಚಿಟ್ಟಿದ್ರಿ ಅಂದ್ರೆ ಈ ವಾರ ಅದು ಬಿತ್ತರಿಸುವಂತದ್ದಾಗಿರ್ತದೆ. ಅಂದ್ರೆ ಅದು ಪಬ್ಲಿಕ್ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಧಾರ್ಮಿಕ ಪ್ರಜ್ಞೆಯನ್ನ ಕಳ್ಕೊಂಡ್ರಿ ಅಂದ್ರೆ ಅಥವಾ ದೇವರ ಬಗ್ಗೆ ನಂಬಿಕೆಯನ್ನ ಕಳ್ಕೊಂಡ್ರಿ ಅಂದ್ರೆ ಈ ವಾರ ಬಹಳ ಮನಸ್ಸಿಗೆ ತೊಂದರೆ ಉಂಟಾಗುವಂಥದ್ದು, ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಏನ್ ಮಾಡುವ ಕೆಲಸ ಗೊತ್ತಾಗಂಗಿಲ್ಲ, ಉತ್ಸಾಹ ಕಡಿಮೆ ಆಗ್ತದೆ, ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಾಡುವಂಥದ್ದಾಗ್ತದೆ. ಅಪ್ಪಿತಪ್ಪಿ ಕಾನೂನು ಬಾಹಿರ ಚಟುವಟಿಕೆಗಳಿಂದ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಮಂಗಳವಾರ, ಗುರುವಾರ, ಶನಿವಾರಗಳು ಶುಭ ದಿನಗಳಾದ್ರೆ ಶುಕ್ರವಾರ ಘಾತವಾರ. ಒಟ್ಟಿನಲ್ಲಿ ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಧನುಸ್ಸು ರಾಶಿಯವರು ಪಶುಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ಹಾಕೋದ್ರಿಂದ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಕರ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಕೈಗೊಂಡ ಕಾರ್ಯದಲ್ಲಿ ಪ್ರಗತಿಯನ್ನ ಕಾಣುವಂಥವ್ರಾಗ್ತೀರಿ. ಧೈರ್ಯಶಾಲಿಗಳಾಗಿ ಮುನ್ನುಗ್ಗಿ ನಿಮ್ಮೆಲ್ಲ ಕೆಲಸಗಳು ಸುಗಮವಾಗಿ ಜರುಗುವಂಥವು ಆಗ್ತವೆ. ನೀವು ನಂಬಿರ್ತಕ್ಕಂಥ ಜನರಿಂದ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ. ಹಣಕಾಸು ವಿಚಾರದಲ್ಲಿ ಅಥವಾ ಯಾರಾದರೂ ಸಂಘ ಸಂಸ್ಥೆಯನ್ನ ತೆಗೆದಿರ್ತಕ್ಕಂಥವ್ರಿಗೆ ಹೆಚ್ಚು ಪ್ರೋತ್ಸಾಹ ಅಥವಾ ಹೆಚ್ಚು ಧನಾಗಮನ ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು. ಇನ್ನ ಕೈಗೊಂಡಿರ್ತಕ್ಕಂಥ ಕಾರ್ಯ ಯಶಸ್ವಿ ಆಗೋದ್ರ ಜೊತೆಗೆ ನೀವು ಅಂದುಕೊಂಡಿರ್ತಕ್ಕಂಥ ಮಟ್ಟಕ್ಕೆ ಮುಟ್ಟುವಂಥವ್ರಾಗ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಸ್ಥಾನವನ್ನ ಈ ವಾರ ಗಳಿಸುವಂಥವ್ರಾಗ್ತೀರಿ. ಮನಸ್ಸಿಗೆ ನೆಮ್ಮದಿ, ಆರಾಮವಾಗಿರ್ತಕ್ಕಂಥ ಜೀವನವನ್ನ ಈ ವಾರ ಕಳೆಯುವಂಥವ್ರಾಗ್ತೀರಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದ್ರೆ ಮಂಗಳವಾರ ಘಾತವಾರ. ಕುಂಭರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಕಷ್ಟದ ಜೀವನ ಉಂಟಾಗ್ತಕ್ಕಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಸಾಲದ ಮೊರೆ ಹೋಗ್ಬೇಕಾಗ್ತದೆ. ನೀವು ಯಾರ ಬಳಿ ಕೇಳಬಾರ್ದು, ಅವ್ರ ಬಳಿ ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ವಾರ. ಅವ್ರು ಹಂಗಿಸಿ ಇಲ್ಲ ಸಲದ ಮಾತಾಡಿ ನಿಮಗೆ ದುಡ್ಡು ಕೊಡುವಂಥ ಸಾಧ್ಯತೆ ಜಾಸ್ತಿ. ಇನ್ನು ಕುಟುಂಬದಲ್ಲಿ ಕೋಪ ಕಡಿಮೆ ಮಾಡಿದರೆ ಒಳ್ಳೆಯದು. ಕಷ್ಟ ಅನುಭವಿಸಬೇಕಾಗಿರ್ತಕ್ಕಂಥ ವಿಚಾರ ಬಂದಾಗ ಅಥವಾ ನೋವಾಗುವಂಥ ವಿಚಾರದಲ್ಲಿ ಗೌಪ್ಯವಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ನೋವನ್ನ ಮತ್ತೊಬ್ಬರ ಮುಂದೆ ಹೇಳಿಕೊಳ್ಳಕ್ಕೆ ಹೋದ್ರಿ ಅಂದ್ರೆ ಅದು ಜಗಜ್ಜಾಹಿರ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಆಡಿದ ಮಾತಿನ ವಿರುದ್ಧ ಮಾತಾಡ್ತಕ್ಕಂಥವ್ರೆ ಜಾಸ್ತಿ ಆಗ್ತಾರೆ. ಆಡಿದ ಮಾತೆ ಈ ವಾರ ಆಡ್ತಕ್ಕಂಥದ್ದು ಕಡಿಮೆ ಮಾಡಿ. ಇನ್ನ ಕೆಲವೊಂದು ಸಂದರ್ಭದಲ್ಲಿ ಟೀಕೆಗೆ ಗುರಿ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಯಾರೇ ಕೆಲಸ ಮಾಡಿದ್ರು ಸಹ ನಿಮ್ಮ ಮೈ ಮೇಲೆ ಬಂದು ಬೀಳುವಂಥ ಸಾಧ್ಯತೆ ಇರೋದ್ರಿಂದ ಜಾಗ್ರತೆಯಿಂದ ಸುತ್ತಮುತ್ತ ನೋಡ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದ್ರೆ ಗುರುವಾರ ಘಾತವಾರ. ಒಟ್ಟಿನಲ್ಲಿ ಕುಂಭರಾಶಿಯವ್ರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಕುಂಭರಾಶಿಯವರು ಮಂಗಳವಾರದ ದಿವಸ ದುರ್ಗಾದೇವಿ ಅಥವಾ ಶಕ್ತಿ ದೇವತೆಯ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದ್ರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಕಲ್ಪನಾ ಲೋಕದಲ್ಲಿ ಕನಸು ಕಾಣತಕ್ಕಂಥವ್ರಿಗೆ ಈ ವಾರ ಹೆಚ್ಚು ಶುಭ ಸುದ್ದಿಯನ್ನ ಕೇಳುವಂಥವ್ರಾಗ್ತಾರೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾಗ್ಯಶಾಲಿಗಳಾಗ್ತಾರೆ. ತಂದೆ ತಾಯಿಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ಭಿನ್ನಹ ಮಾಡಿಕೊಂಡ್ರೆ ಖಂಡಿತವಾಗಿ ಅವರು ಒಪ್ಪಿ ಅವ್ರ ಜೊತೆ ನಿಮ್ಮ ಮದುವೆ ಮಾಡತಕ್ಕಂಥ ಸಾಧ್ಯತೆ ಉಂಟು. ಶಾಂತಿ, ಸಮಾಧಾನ, ನೆಮ್ಮದಿ ಈ ವಾರ ನಿಮಗೆ ಸಿಗ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯದಿಂದ ಪುಣ್ಯ ಪ್ರಾಪ್ತಿ. ಬಂಗಾರ, ಬೆಳ್ಳಿ, ಸ್ಟೀಲ್ ಸಾಮಾನುಗಳು ಖರೀದಿ ಮಾಡತಕ್ಕಂಥ ಸಾಧ್ಯತೆ ಉಂಟು. ವಿರೋಧಿಗಳಿಗೆ ಮುಖಭಂಗ ಉಂಟಾಗಿ ನೀವು ಗಳಿಸ್ತಕ್ಕಂಥ ಎಲ್ಲ ವಿಚಾರ, ನ್ಯಾಯಾಲಯದ ಕೇಸ್ ಆಗಿರ್ಬೋದು, ಆಸ್ತಿಯ ವಿಚಾರ ಆಗಿರ್ಬೋದು, ಎಲ್ಲವೂ ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಈ ವಾರ ಜಾಸ್ತಿ.
ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಶುಭ ದಿನಗಳಾದರೆ ಶುಕ್ರವಾರ ಘಾತವಾರ. ಗುರುಜಿ, 12 ರಾಶಿಗಳ ಈ ವಾರದ ರಾಶಿಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳಮ್ಮ. ನಮ್ಮ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನಲ್ ಅನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಒಂದು ವೇಳೆ ನೀವು ನಮ್ಮ ಈ ಚಾನಲ್ ಅನ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ರೆ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡುವ ಮೂಲಕ ನಮ್ಮ ರೆಗ್ಯುಲರ್ ನೋಟಿಫಿಕೇಶನ್ ನ ನೀವು ಪಡ್ಕೋಬಹುದು.